Hi, very good morning to all of you. ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸಿಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇದುವರೆಗೆ ನಾವು ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಸುಮಾರು ಅಂಶಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಲೈಕ್ ಟು ಸ್ಟಾರ್ಟ್ ವಿತ್ ವಿ ಕೇಮ್ ಟು ನೋ ಅಬೌಟ್ ದ ಡೆಫಿನೇಷನ್ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತಂದರೆ ಏನು ಅದನ್ನು ತಿಳ್ಕೊಂಡ್ವಿ. ಅದಾದ ಮೇಲೆ ಆ ಎಲೆಕ್ಟ್ರೋಕೆಮಿಸ್ಟ್ರಿ ಪ್ರಿನ್ಸಿಪಲ್ಸ್ ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಸೊ ಅದನ್ನು ತಿಳ್ಕೊಂಡ್ವಿ. ಅದನ್ನು ಒಂದು 3 ಪಾರ್ಟಲ್ಲಿ ನಾವು ತಿಳ್ಕೊಂಡ್ವಿ. ಫಸ್ಟು ಅಲ್ಲಿ ಕಂಡಕ್ಟಿವಿಟಿ, ಮೋಲಾರ್ ಕಂಡಕ್ಟಿವಿಟಿ, ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ದ ಡೈಲ್ಯೂಷನ್, ಸೊ ಇದ್ರ ಬಗ್ಗೆ ತಿಳ್ಕೊಂಡು, ಆ್ಯಂಡ್ ಆಫ್ಟರ್ ದಟ್ we have entered into the electrolytic cell in which the conversion of electrical energy into the chemical energy ಹೇಗೆ ಮಾಡ್ತೀವಿ ಅನ್ನೋದನ್ನು ಎಕ್ಸಾಂಪಲ್ಸ್ಗಳ ಸಮೇತ ನಿಮಗೆ ಏನೇನಾಗುತ್ತೆ ಅನ್ನೋದನ್ನು ಹೇಳಿದೆ. ಆ್ಯಂಡ್ ಡ್ಯೂರಿಂಗ್ ದಟ್ ಫಿನಾಮಿನನ್, ಅಂದರೆ ಅಲ್ಲೊಂದು ಎಲೆಕ್ಟ್ರೋಲಿಸಿಸ್ ಫಿನಾಮಿನನ್ ಆಗಬೇಕಾದ್ರೆ ನಮಗೆ ಅಲ್ಲಿ ಪ್ರಾಡಕ್ಟ್ಸ್ ಏನು ಬರುತ್ತೆ, ವಾಟ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರೋಲಿಸಿಸ್ and why those products they are obtained, ಯಾಕೆ ನನಗೆ ಅದೇ ಪ್ರಾಡಕ್ಟ್ಸ್ ಬರುತ್ತೆ, ಆ್ಯಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರೋಲಿಸಿಸ್, ಸೊ ಇದ್ರ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ನಾವು ಗ್ಯಾಲ್ವಾನಿಕ್ ಸೆಲ್ಲನ್ನು ತೊಗೊಂಡಿದ್ವಿ. ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಗ್ಯಾಲ್ವಾನಿಕ್ ಸೆಲ್ ಇನ್ ವಿಚ್ ದ ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ದಟ್ ಮೀನ್ಸ್ by carrying out the spontaneous oxidation and the reduction reaction, and it is possible to generate the electricity. How it works ಅನ್ನೋದನ್ನು ಒಂದು ಎಕ್ಸಾಂಪಲ್ಸನ್ನು ತಗೊಂಡು, ಒಂದಷ್ಟು ಎಕ್ಸಾಂಪಲ್ಸನ್ನು ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟೆ. ಅದರಲ್ಲಿ ಒಂದು ಈ ಡೇನಿಯಲ್ ಸೆಲ್ ಅನ್ನೋದು ಹೆಂಗೆ ಬರುತ್ತೆ, ಆ ಡೇನಿಯಲ್ ಸೆಲ್ ಅಂತಂದರೆ ಯಾವ ರೀತಿ ಅದನ್ನು ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಏನಾಗುತ್ತೆ, ಮತ್ತು ಸೆಲ್ ಪೊಟೆನ್ಷಿಯಲ್ ಅಂದರೆ ಕರೆಂಟ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ, ಸೊ ಅಷ್ಟನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಆ್ಯಂಡ್ ಇನ್ ದ ಲಾಸ್ಟ್ ಬಿಟ್ ಆಫ್ ದ ಟಾಪಿಕಲ್ಲಿ ಅಥವಾ ಲಾಸ್ಟ್ ಕ್ಲಾಸಲ್ಲಿ ನಾನು ಹೌ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಗಿವನ್ ಎಲೆಕ್ಟ್ರೋಡ್, ಒಂದು ಸಿಂಗಲ್ ಎಲೆಕ್ಟ್ರೋಡ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದು ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಯೂಸ್ ಮಾಡ್ತೀವಿ. ಆ ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತಂದರೆ SHE ಅಂತ ತಗೊಳ್ತೀವಿ, ಶಿ ಅಂತ ಹೇಳ್ತೀವಿ, ಆರ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತಂದರೆ ಏನು, ಆ್ಯಂಡ್ ಅದರಲ್ಲಿ ಏನಿರುತ್ತೆ, ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡು ಅಲ್ಲಿ ಏನೇನು ಪಾರ್ಟ್ಸ್ ಇರುತ್ತೆ, ಮತ್ತು ಅದು ವರ್ಕಿಂಗ್ ಮೋಡಲ್ಲಿದ್ದಾಗ ನಮಗೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ, ಮತ್ತು ಅದರದ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಎಷ್ಟು, ಮತ್ತು ಅಲ್ಲಿ ನಮಗೆ ರೆಪ್ರೆಸೆಂಟೇಷನ್ ಆಫ್ ದ ಸೆಲ್ಲನ್ನು ಯಾವ ರೀತಿ ಮಾಡ್ತೀವಿ, ಅಥವಾ ಆ ಎಲೆಕ್ಟ್ರೋಡ್ ರೆಪ್ರೆಸೆಂಟೇಷನ್ ಯಾವ ರೀತಿ ಮಾಡ್ತೀವಿ, ಇಷ್ಟನ್ನು ತಿಳ್ಕೊಂಡು ಅದಾದಮೇಲೆ ಕಾಪರ್ ಎಲೆಕ್ಟ್ರೋಡನ್ನು ತಗೊಂಡು ಅದನ್ನು SHE ಜೊತೆ ಕಂಬೈನ್ ಮಾಡಿ ಗ್ಯಾಲ್ವಾನಿಕ್ ಸೆಲ್ಲನ್ನು ಸೆಟಪ್ ಮಾಡಿ, ಆ್ಯಂಡ್ ಅಲ್ಲಿ ನನಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದ ಕಾಪರ್ ಎಲೆಕ್ಟ್ರೋಡನ್ನು ಯಾವ ರೀತಿ ಕಂಡುಹಿಡಿತೀವಿ, ದಟ್ ಈಸ್ +0.34 ವೋಲ್ಟ್ಸ್ ಅಂತ ತೋರಿಸುತ್ತೆ, ಹೆಂಗೆ ಬರುತ್ತೆ ಅದು. ಅದೇ ಥರ ಜಿಂಕ್ ಎಲೆಕ್ಟ್ರೋಡ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬೈ ಮೀನ್ಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಎ ಗ್ಯಾಲ್ವಾನಿಕ್ ಸೆಲ್ ಬೈ ಯೂಸಿಂಗ್ ಎ ರೆಫರೆನ್ಸ್ ಎಲೆಕ್ಟ್ರೋಡ್ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಸೊ ಇಷ್ಟಾದ ಮೇಲೆ ಇವತ್ತಿನ ಒಂದು ಟಾಪಿಕ್ನಲ್ಲಿ ಯಾವುದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಅಂತಂದರೆ, ಈಗ ನಾನು ಹೇಳಿದೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಷನ್ ಅಂತ ಅಂದಾಗ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ನಾವು ಯಾವುದೇ ಒಂದು ಎಲೆಕ್ಟ್ರೋಡ್ಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಒಂದು ಗ್ಯಾಲ್ವಾನಿಕ್ ಸೆಲ್ಲನ್ನು ಕನ್ಸ್ಟ್ರಕ್ಟ್ ಮಾಡಿ SHEನ ಯೂಸ್ ಮಾಡಿಕೊಂಡು ಇಟ್ ಈಸ್ ಪಾಸಿಬಲ್ ಟು ಫೈಂಡ್ ಔಟ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಗಿವನ್ ಸಿಂಗಲ್ ಎಲೆಕ್ಟ್ರೋಡ್ ಅಂತ ಹೇಳಿದೆ. ಸೊ ಅದು ಒಂದೇನಾ, ಸೊ ಅದೊಂದೇ ಮೆಥಡಾ, ಈಸ್ ದಟ್ ದ ಓನ್ಲಿ ದ ಒನ್ ವೇ
to calculate the electrode potential of any given electrode. ಅಥವಾ ಬೇರೆ ಏನಾದರೂ ಥಿಯರಿಟಿಕಲ್ ಬೇಸ್ನಲ್ಲಿ ನಾವು ಇಸ್ ಇಟ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇರ್ಬೋದು ಅಥವಾ ಸೆಲ್ ಪೊಟೆನ್ಷಿಯಲ್ ಇರ್ಬೋದು, ಹೀಗೆ ಲೈಕ್ ದಿಸ್. Is it possible to calculate the cell potential or electrode potential of any given single electrode by the alternate methods? ಆಲ್ಟರ್ನೇಟ್ ಮೆಥಡ್ಸನ್ನು ಯೂಸ್ ಮಾಡಿ ಇಸ್ ಇಟ್ ಪಾಸಿಬಲ್ ಅಂತ ಬಂದಾಗ, ಈಗ ನೆಕ್ಸ್ಟ್ ಹೇಳ್ತಾನೆ ಇಲ್ಲಿ, ಈ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಥವಾ ಸೆಲ್ ಪೊಟೆನ್ಷಿಯಲ್ ಅಂತ ತಗೊಂಡಾಗ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇರೆ ಆಲ್ಟರ್ನೇಟ್ ಮೆಥಡ್ಸ್ ಅಥವಾ ಬೇರೆ ಕೆಲವೊಂದು ಈಕ್ವೇಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸಹ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಗಿವನ್ ಎಲೆಕ್ಟ್ರೋಡನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ. ಫಸ್ಟ್ ಆಫ್ ಆಲ್, ಹೌ ಟು ಕ್ಯಾಲ್ಕುಲೇಟ್ ದಿಸ್ ಒನ್ ವಿತೌಟ್ ಕನ್ಸ್ಟ್ರಕ್ಟಿಂಗ್ ಆರ್ ಅದರ್ ದ್ಯಾನ್ ದಿಸ್ ಮೆಥಡ್ ಆಫ್ ಕನ್ಸ್ಟ್ರಕ್ಟಿಂಗ್ ದ ಗ್ಯಾಲ್ವಾನಿಕ್ ಸೆಲ್ by combining that given electrode with that of the SHE. SHE ಜೊತೆಗೆ ಒಂದು ಎಲೆಕ್ಟ್ರೋಡ್ನ ಕೊಟ್ಟಿರುವಂಥ ಎಲೆಕ್ಟ್ರೋಡ್ನ ಕಂಬೈನ್ ಮಾಡಿ ಒಂದು ಗ್ಯಾಲ್ವಾನಿಕ್ ಸೆಲ್ಲನ್ನು ಸೆಟಪ್ ಮಾಡಿ ಅದರಿಂದ ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಲ್ವ, ಅದನ್ನು ಬಿಟ್ಟು ಬೇರೆ ಮೆಥಡಿಂದ ನಾವು ಈಸ್ ಇಟ್ ಪಾಸಿಬಲ್ ಟು ಫೈಂಡ್ ಔಟ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಗಿವನ್ ಎಲೆಕ್ಟ್ರೋಡ್ ಅಂತಂದರೆ, ಸೊ ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಆರ್ ದೇರ್. ಅದರಲ್ಲಿ ಇನ್ನೊಂದು ಮೆಥಡನ್ನು, ಆಲ್ಟರ್ನೇಟ್ ಮೆಥಡನ್ನು ಕೊಟ್ಟಿದ್ದಾನೆ ಇಲ್ಲಿ. ಇಟ್ ಈಸ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಗಿವನ್ ಎಲೆಕ್ಟ್ರೋಡ್ ಬೈ ಯೂಸಿಂಗ್ ಎನ್ ಈಕ್ವೇಷನ್ ಅಂತ ಹೇಳ್ತಾನೆ. ಯಾವುದಾದ್ರು ಈಕ್ವೇಷನು ಅಂತಂದರೆ ದಟ್ ಈಕ್ವೇಷನ್ ಇಟ್ ಈಸ್ ನೋನ್ ಆ್ಯಸ್ ನರ್ಸ್ಟ್ ಈಕ್ವೇಷನ್ ಅಂತ ಹೇಳ್ತೀನಿ. ಅರ್ಥ ಆಗ್ತಿದೆಯಲ್ವ ಇದು? ದೇಫೋ ನಾನು ಏನನ್ನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂತಂದರೆ, ವಾಟ್ ಐ ಆಮ್ ಟ್ರೈಯಿಂಗ್ ಟು ಎಕ್ಸ್ಪ್ಲೈನ್ ಟು ಯು ಆರ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ ಇಸ್ ದಟ್ the electrode potential of any electrode which can also be find out or which can also be determined by using an equation, and that equation it is known as Nernst equation. ಏನಂಗಂದರೆ ನರ್ಸ್ಟ್ ಈಕ್ವೇಷನ್ ಅಂತಂದರೆ ಏನು? ಸೊ ಆ ನರ್ಸ್ಟ್ ಈಕ್ವೇಷನಲ್ಲಿ ಏನೇನು ಟರ್ಮ್ಸ್ ಬರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು, ಇದ್ರ ಬಗ್ಗೆ ಒಂದು ಸಿಂಪಲ್ ಕಾನ್ಸೆಪ್ಟನ್ನು ಇಟ್ಟಿದ್ದಾನೆ ಇಲ್ಲಿ. ಹಾಗಿದ್ರೆ ನರ್ಸ್ಟ್ ಈಕ್ವೇಷನ್ ಅಂತಂದರೆ ಏನು? ಆ ನರ್ಸ್ಟ್ ಈಕ್ವೇಷನ್ ಹೆಂಗೆ ಸಿಗುತ್ತೆ ನನಗೆ? ಇಲ್ಲಿ ಒಂದು ಡೆರಿವೇಷನ್ ಇರಬೇಕಿತ್ತು, ಬಟ್ ಇಲ್ಲಿ ತೋರಿಸಿಲ್ಲ ನಿಮಗೆ ಡೆರಿವೇಷನನ್ನು. ಜಸ್ಟ್ ಒಂದು ಈಕ್ವೇಷನ್ನು ಫಾರ್ ಎ ಡೆಫಿನಿಟ್ ರಿಯಾಕ್ಷನ್. ಒಂದು ರಿಯಾಕ್ಷನ್ ಆಗುತ್ತೆ ಒಂದು ಎಲೆಕ್ಟ್ರೋಡ್ನಲ್ಲಿ ಅಂತ ಅಂದಾಗ ಆ ಎಲೆಕ್ಟ್ರೋಡ್ನಲ್ಲಿ ನಡೆಯುವಂಥ ರಿಯಾಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಈಕ್ವೇಷನನ್ನು ನಾವು ಸೆಟಪ್ ಮಾಡ್ಕೊಳ್ತೀವಿ ಅಥವಾ ಈಕ್ವೇಷನನ್ನು ನಾವು ಬಿಲ್ಡಪ್ ಮಾಡ್ಕೊಳ್ತೀವಿ. ಆ್ಯಂಡ್ ವಾಟ್ ಈಸ್ ದಟ್ ಈಕ್ವೇಷನ್ ಅಂತಾನೆ ಇಟ್ ಈಸ್ ನಥಿಂಗ್ ಬಟ್ ನರ್ಸ್ಟ್ ಈಕ್ವೇಷನ್. ಏನದು ನರ್ಸ್ಟ್ ಈಕ್ವೇಷನ್ನು? ನೋಡಿ, ಇದು ಹೇಳ್ತಾ ಇದೆ. ಈಗ ಯಾವುದೋ ಒಂದು ನನ್ನ ಹತ್ರ ಒಂದು ಎಲೆಕ್ಟ್ರೋಡ್ ಇದೆ ಅಂತ ಅಂದ್ಕೊಳ್ಳಿ. ಆ ಎಲೆಕ್ಟ್ರೋಡ್ನಲ್ಲಿ ಒಂದು ರಿಯಾಕ್ಷನ್ ಆಗುತ್ತೆ. ಜನರಲ್ ಆಗಿ ಒಂದು ಆಕ್ಸಿಡೇಷನ್ ಆಗುತ್ತೆ ಅಂತ ಹೇಳ್ತೀವಿ ಅಥವಾ ರಿಡಕ್ಷನ್ ಆಗುತ್ತೆ ಅಂತ ಹೇಳ್ತೀವಲ್ವ. ಇಲ್ಲಿ ನಾವು ಒಂದು ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನು ಹಿಂಗೆ ತೋರಿಸ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್, ಫಾರ್ ಆನ್ ಎಲೆಕ್ಟ್ರೋಡ್ ರಿಯಾಕ್ಷನ್ ದಟ್ ಈಸ್, ಇಲ್ಲೊಂದು ರಿಡಕ್ಷನ್, ಒಂದು ಎಲೆಕ್ಟ್ರೋಡ್ ತೊಗೊಂಡಿದ್ದೀನಲ್ಲ, ಎಲೆಕ್ಟ್ರೋಡ್ನಲ್ಲಿ ಏನಿರುತ್ತೆ ಅಂತಲೇ ಮೆಟಲ್ ಅಯಾನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ರಿಡಕ್ಷನ್ ಅಂತಂದರೆ ಯಾವುದೋ ಒಂದು ಎಲೆಕ್ಟ್ರೋಡ್ನಲ್ಲಿ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಒಳಗಡೆ ಮೆಟಲ್ ಅಯಾನ್ಸ್ ಇರುತ್ತೆ. ಆ ಮೆಟಲ್ ಅಯಾನ್ಸ್ ಏನು ಮಾಡುತ್ತೆ? ಬೈ ಗೇನಿಂಗ್ ಸಮ್ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ವಿಲ್ ಅಂಡರ್ಗೋ ರಿಡಕ್ಷನ್ ಟು ಗಿವ್ ಮೆಟಲ್ ಇಟ್ ಸೆಲ್ಫ್. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ, ನಾನು ಆಲ್ರೆಡಿ ತೋರಿಸಿರೋ ಹಾಗೆ ಕಾಪರ್ 2+ ಅಯಾನ್ಸ್ ಇದೆ ಒಂದು ಎಲೆಕ್ಟ್ರೋಡ್ನಲ್ಲಿ. ಅದೇನು ಮಾಡುತ್ತೆ? 2 ಎಲೆಕ್ಟ್ರಾನ್ಸನ್ನ ಅಕ್ಸೆಪ್ಟ್ ಮಾಡಿ ಮೆಟಲ್ ಆಟಮಾಗಿ ಕನ್ವರ್ಷನ್ ಆಗುತ್ತೆ. ಇದು ರಿಡಕ್ಷನ್. ದೇರ್ಫೋರ್ ಅದನ್ನು ಜನರಲ್ ಆಗಿ ಈ ರೀತಿ ತೋರಿಸಿದ್ದೀನಿ. ಫಾರ್ ಎನಿ ಗಿವನ್ ಎಲೆಕ್ಟ್ರೋಡ್ ಆ್ಯಂಡ್ ಇನ್ ವಿಚ್ ಇಫ್ ದ ರಿಡಕ್ಷನ್ ಆಫ್ ದಟ್ ಅಯಾನ್ಸ್ ಟೇಕ್ಸ್ ಪ್ಲೇಸ್ ಬೈ ಗೇನಿಂಗ್ 2 electrons, by gaining n number of electrons. Therefore we can get this metal atom, neutral metal atom ಸಿಗುತ್ತೆ. ಆ್ಯಂಡ್ ಫಾರ್ ಎಕ್ಸಾಂಪಲ್, ಸೊ ಈ ಒಂದು ರಿಯಾಕ್ಷನ್ನ ತಗೊಂಡು ಇದಕ್ಕೊಂದು ಈಕ್ವೇಷನ್ನ ನಾವು ಕನ್ಸ್ಟ್ರಕ್ಟ್ ಮಾಡಿದ್ರೆ ಅಥವಾ ಬಿಲ್ಡಪ್ ಮಾಡಿದ್ರೆ, ಫಾರ್ ದಿಸ್ ಈಕ್ವೇಷನ್ಗೆ ಒಂದು ನರ್ಸ್ಟ್ ಈಕ್ವೇಷನ್ ಅಂತ ಬರುತ್ತೆ. ಆ್ಯಂಡ್ ದಟ್ ನರ್ಸ್ಟ್ ಈಕ್ವೇಷನ್ ಅಂತಂದರೆ ನೋಡಿ, ಇದು ನರ್ಸ್ಟ್ ಈಕ್ವೇಷನ್. ಗೊತ್ತಾಗ್ತಿದೆಯಲ್ಲ? ಈ ನರ್ಸ್ಟ್ ಈಕ್ವೇಷನ್ ನಿಮಗೆ ಇಲ್ಲಿ ಕಾಣ್ತಾ ಇಲ್ಲ. ಸೊ ಇದನ್ನು ಈ ರೀತಿ ತಗೊಳ್ತಾ ಇದ್ದೀನಿ, ನರ್ಸ್ಟ್ ಈಕ್ವೇಷನ್. ಸೊ ಈ
ಇಕ್ವೇಷನ್ ನಿಮಗೆ ಸರಿಯಾಗಿ ಕಾಣ್ತಾ ಇಲ್ಲ, ಅದನ್ನು ಬರೆದು ತೋರಿಸ್ತೀನಿ ನೋಡಿ. ಸೊ ಈಗ ಈ ಇಕ್ವೇಷನ್ಗೆ ನಾವೊಂದು ನರ್ಸ್ಟ್ ಇಕ್ವೇಷನ್ ಅಂತ ತಗೊಂಡಾಗ ನೋಡಿ, ಆ ನರ್ಸ್ಟ್ ಇಕ್ವೇಷನ್ ಹಿಂಗೆ ಬರುತ್ತೆ. ಏನು ಅಂತಂದರೆ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇ ಫಾರ್ ದಟ್ ಎಲೆಕ್ಟ್ರೋಡ್, ದಟ್ ಈಸ್ ನೋಡಿ ಇದನ್ನೇ ಹಿಂಗೆ ಬರ್ಕೊಳ್ತೀನಿ. ಇ ಆಫ್ ಎಮ್ ಎನ್ ಪ್ಲಸ್ ಫಾರ್ ಎಮ್, ಅಂದರೆ ಇದು ರಿಡಕ್ಷನ್ ಆಗ್ತಾ ಇದೆ. ಎಮ್ ಎನ್ ಪ್ಲಸ್ ಅಯಾನ್ಸಿಂದ ಎಮ್ ಮೆಟಲ್ ಆಟಮ್ ಆಗಿ ಕನ್ವರ್ಷನ್ ಆಗ್ತಾ ಇದೆ. ಇಟ್ ಈಸ್ ಈಕ್ವಲ್ ಟು ಇ ಆಫ್ ಎಮ್ ಎನ್ ಪ್ಲಸ್ ಬಾರ್ ಎಮ್, ಇಟ್ ಈಸ್ ಈಕ್ವಲ್ ಟು ಇ ನಾಟ್ ಆಫ್ ಎಮ್ ಎನ್ ಪ್ಲಸ್ ಬಾರ್ ಎಮ್, ದಟ್ ಮೈನಸ್ ಆರ್ ಇಂಟು ಟಿ divided by n into f, that into log of concentration of the reduced species m divided by concentration of Mn plus, and this is what the Nernst equation. ಇದನ್ನು ಸ್ವಲ್ಪ ಬರೆದಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಗೊತ್ತಾಗುತ್ತೆ. that is the electrode potential of that electrode E, it is equal to standard electrode potential of that electrode at the standard conditions minus R into T divided by N into F, that into log of numerator nalli the concentration of reduced substance, the concentration of the species in its reduced state ಅಂತಂದರೆ ರಿಡಕ್ಷನ್ ಆದಮೇಲೆ ಏನು ಫಾರ್ಮ್ ಬರುತ್ತೆ ಆ ಸ್ಟೇಟಲ್ಲಿ, ದಟ್ ಈಸ್ ಎಮ್ ಮೆಟಾಲಿಕ್ ಸ್ಟೇಟ್ ಬಂದಿದೆ, ದಟ್ ಈಸ್ concentration of M metal divided by the concentration of the ion, that is Mn plus. So and this equation it is known as Nernst equation ಅಂತ ಹೇಳ್ತೀವಿ. ಈ Nernst equation ಮೇಲೆ ನಿಮಗೆ ಪ್ರಾಬ್ಲಮ್ಸ್ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. therefore ಸಪೋಸ್ ಈಗ ನನಗೆ ಯಾವುದೇ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ಅಥವಾ ಬೇರೆ ಯಾವುದೇ ವ್ಯಾಲ್ಯೂಸನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, so the electrode potential of any electrode which can be determined by knowing the values of E naught value, standard electrode potential value ಗೊತ್ತಿದ್ರೆ, ಇಲ್ಲೊಂದು R ವ್ಯಾಲ್ಯೂ ಗೊತ್ತಿದ್ರೆ, T ಎಂದು ಗೊತ್ತಿದ್ರೆ, N ವ್ಯಾಲ್ಯೂ ಗೊತ್ತಿದ್ರೆ, F ವ್ಯಾಲ್ಯೂ ಗೊತ್ತಿದ್ರೆ, ಮತ್ತು ಕಾನ್ಸಂಟ್ರೇಷನ್ ಆಫ್ M, ಕಾನ್ಸಂಟ್ರೇಷನ್ ಆಫ್ Mn ಪ್ಲಸ್, ಇದಿಷ್ಟು ವ್ಯಾಲ್ಯೂಸ್ ಗೊತ್ತಿದ್ರೆ ನಾನು ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಫಾರ್ ದಟ್ ಎಲೆಕ್ಟ್ರೋಡ್ ವಿಚ್ ಕ್ಯಾನ್ ಬಿ ಡಿಟರ್ಮಿನ್ಡ್ ವೆರಿ ಈಸಿಲಿ ಬೈ ಯೂಸಿಂಗ್ ದಿಸ್ ನರ್ಸ್ಟ್ ಈಕ್ವೇಷನ್ ಅಂತ ಹೇಳ್ತಾನೆ. ಹಾಗಿದ್ರೆ ಈ ನರ್ಸ್ಟ್ ಈಕ್ವೇಷನಲ್ಲಿ ಇಲ್ಲಿ ಕೆಲವೊಂದು ಟರ್ಮ್ಸ್ ಏನೇನು ಬರುತ್ತೆ ಅದನ್ನು ನಾವು ಅದನ್ನು ಮೆನ್ಷನ್ ಮಾಡ್ತೀವಿ. ಮೆನ್ಷನ್ ದ ಟರ್ಮ್ಸ್ ಅಂತ ಕೇಳಿದ್ರೆ ಎಕ್ಸಾಮಲ್ಲಿ ಈಗೂ ಕೇಳ್ಬೋದು, ರೈಟ್ ದ ನರ್ಸ್ಟ್ ಈಕ್ವೇಷನ್ ಆ್ಯಂಡ್ ಮೆನ್ಷನ್ ಇಟ್ಸ್ ಟರ್ಮ್ಸ್ ಅಂತ ಕೇಳ್ತಾನೆ 2 ಮಾರ್ಕ್ಸಿಗೆ. ನರ್ಸ್ಟ್ ಈಕ್ವೇಷನ್ ಅಂತಂದರೆ ಏನು ಅಂತ ಗೊತ್ತಾಯಿತು. ಈಗ ಅಲ್ಲಿ ಅದರೊಳಗಡೆ ಇರುವಂಥ ಟರ್ಮ್ಸ್ ಏನೇನು ಅಂತವನ್ನು ಡಿಸ್ಕ್ರೈಬ್ ಮಾಡ್ತಾನೆ. ಸೊ ಅದರಲ್ಲಿ ನೋಡಿ ಡಿಸ್ಕ್ರೈಬ್ ಮಾಡಿದ್ರೆ, ಸೊ ಅದರಲ್ಲಿ ವೇರ್ ಇ ಟು ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇ ಆಫ್ ಎಮ್ ಎನ್ ಪ್ಲಸ್ ಬಾರ್ ಎಮ್, ಇಲ್ಲಿ ಲೆಫ್ಟಲ್ಲಿ ತೊಗೊಂಡಿದ್ದೀನಲ್ಲ ಇದನ್ನು ತಗೊಂಡ್ರೆ ಇಟ್ ಈಸ್ ನಥಿಂಗ್ ಬಟ್ ವಾಟ್ ಅಂತಾನೆ, ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದ ಎಲೆಕ್ಟ್ರೋಡ್. ಏನಾಗುತ್ತೆ ಅದು ಲೆಫ್ಟ್ ಸೈಡಲ್ಲಿ ಇ ಆಫ್ ಎಮ್ ಎನ್ ಪ್ಲಸ್ ಬಾರ್ ಎಮ್, ಇಟ್ ಈಸ್ ಈಕ್ವಲ್ ಟು ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದಟ್ ಎಲೆಕ್ಟ್ರೋಡ್. ಅದಾದಮೇಲೆ ನೆಕ್ಸ್ಟು ರೈಟ್ ಸೈಡ್ನಲ್ಲಿ ಇ ನಾಟ್ ವ್ಯಾಲ್ಯೂ ಅಂತ ತೋರಿಸಿದ್ದಾನೆ. ಇ ನಾಟ್ ಅಂತಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದ ಸೇಮ್ ಎಲೆಕ್ಟ್ರೋಡ್ ಇನ್ ಇಟ್ಸ್ ಸ್ಟ್ಯಾಂಡರ್ಡ್ ಕಂಡೀಷನ್, ಸ್ಟ್ಯಾಂಡರ್ಡ್ ಸ್ಟೇಟಲ್ಲಿ ಅಂತಂದರೆ ಟೆಂಪ್ರೇಚರ್ ಆಫ್ 25 ಡಿಗ್ರಿ ಸೆಂಟಿಗ್ರೇಡ್, 1 atmospheric pressure ಕಂಡೀಷನ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ 1 ಮೋಲಾರ್ ಸೊಲ್ಯೂಷನ್. ಇದು ಆ ಕಂಡೀಷನ್ಸಲ್ಲಿ ಏನು ಬರುತ್ತೆ ಅದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಅದಾದಮೇಲೆ ನೆಕ್ಸ್ಟು ಆರ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆರ್ ಅಂತ ಇಂಡಿಕೇಟ್ ಮಾಡಿದ್ದೀನಿ. ಆರ್ ಅಂದರೆ ಏನದು, ಆರ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ನಿಮಗೆ ಗೊತ್ತಿದೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಆರ್. ಅದಕ್ಕೊಂದು ವ್ಯಾಲ್ಯೂ ಕಾನ್ಸ್ಟೆಂಟ್ ವ್ಯಾಲ್ಯೂ ಗೊತ್ತು, 8.314 ಜೌಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್. ಅದಾದಮೇಲೆ ನೆಕ್ಸ್ಟು ಇನ್ನೇನಿದೆ, ಟಿ ಇದೆ. ಟಿ ಅಂತಲೇ ನಿಮಗೆ ಗೊತ್ತು, ಟಿ ಅಂದರೆ ಟೆಂಪರೇಚರ್ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್. ಟಿ ಅಂದರೆ ಟೆಂಪರೇಚರ್ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್. ನೆಕ್ಸ್ಟು ಕೆಳಗಡೆ ಎನ್ ಇದೆ. ಇಲ್ಲಿ ಎನ್ ಮೀನ್ಸ್ ವಾಟ್ ಅಂತಾನೆ, ಎನ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಇನ್ ದ ರಿಯಾಕ್ಷನ್, ಇನ್ವಾಲ್ವ್ಡ್ ಇನ್ ದ ಎಲೆಕ್ಟ್ರೋಡ್ ರಿಯಾಕ್ಷನ್. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಎನ್ ಈ ರಿಯಾಕ್ಷನ್ ತೋರಿಸಿದ್ನಲ್ಲ, ಈ ರಿಯಾಕ್ಷನಲ್ಲಿ ವೇರ್ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ತೋರಿಸಿದ್ದು ನಾನು. ಅಂದರೆ ಎನ್ ನಂಬರ್ ಅಂತಂದರೆ
ಸೊ ವಿಚ್ ಮೇ ಬಿ 1 ಎಲೆಕ್ಟ್ರಾನ್ ಇರ್ಬೋದು, 2 ಎಲೆಕ್ಟ್ರಾನ್ಸ್ ಇರ್ಬೋದು, 5 ಎಲೆಕ್ಟ್ರಾನ್ಸ್ ಇರ್ಬೋದು, 10 ಎಲೆಕ್ಟ್ರಾನ್ಸ್ ಇರ್ಬೋದು, ಹೀಗೆ. ಅಂದರೆ ಡ್ಯೂರಿಂಗ್ ದಟ್ ಪ್ರೊಡಕ್ಷನ್ ರಿಯಾಕ್ಷನಲ್ಲಿ ಅಥವಾ ಡ್ಯೂರಿಂಗ್ ದಟ್ ಎಲೆಕ್ಟ್ರೋಡ್ ರಿಯಾಕ್ಷನಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸು ಎಷ್ಟು ಗೇನ್ ಆಗುತ್ತೆ ಅಥವಾ ಎಷ್ಟು ಲಾಸ್ ಆಗುತ್ತೆ. ಆಕ್ಸಿಡೇಷನ್ ಆದಾಗ ಲಾಸ್ ಆಗುತ್ತೆ, ರಿಡಕ್ಷನ್ ಆದಾಗ ಗೇನ್ ಆಗುತ್ತೆ, ಹೀಗೆ. ಎಷ್ಟು ಲಾಸ್ ಆಗುತ್ತೆ, ಎಷ್ಟು ಗೇನ್ ಆಗುತ್ತೆ, ಅದನ್ನು ಈ ಎನ್ ವ್ಯಾಲ್ಯೂ ಇಂಡಿಕೇಟ್ ಮಾಡುತ್ತೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ಡ್ ಇನ್ ದ ಎಲೆಕ್ಟ್ರೋಡ್ ರಿಯಾಕ್ಷನ್. ಅರ್ಥ ಆಯ್ತಲ್ಲ ಇದು. ಸೊ ಅದಾದಮೇಲೆ ಎಫ್ ಅಂತ ತೊಗೊಂಡಿದ್ದೀನಿ. ಎಫ್ ಅಂತಂದರೆ ಏನು? ಸೊ ಇದನ್ನು ಮೊದಲೇ ಹೇಳಿದ್ದೀನಿ, 1 ಫ್ಯಾರಡೆ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಎಲ್ಲೋ ಒಂದು ಕಡೆ ಹೇಳಿದ್ದೆ ನಿಮಗೆ. ಡಿಪಾಸಿಷನ್ ಆಫ್ ಸಬ್ಸ್ಟೆನ್ಸ್ ಓವರ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ ಅಂತ ತೊಗೊಂಡಾಗ ಅಲ್ಲಿ ನಾವು ಇಷ್ಟು ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಒಂದು ಎಲೆಕ್ಟ್ರೋಡ್ ಸರ್ಫೇಸ್ ಮೇಲೆ ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಎಷ್ಟು ಡಿಪಾಸಿಟ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೆ ನಿಮಗೆ. ಅದರಲ್ಲಿ ಫ್ಯಾರಡೆ ಎಲೆಕ್ಟ್ರಿಕ್ ಕರೆಂಟನ್ನು ಇನ್ ಟರ್ಮ್ಸ್ ಆಫ್ ಫ್ಯಾರಡೆ ಯೂನಿಟ್ಸಲ್ಲಿ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತಾಯಿದ್ವಿ. ಸೊ ಏನಂಗಂದರೆ ಇದನ್ನು ಫ್ಯಾರಡೆ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಎಫ್ ಅಂತಂದರೆ ಫ್ಯಾರಡೆ ಕಾನ್ಸ್ಟೆಂಟ್ ಆ್ಯಂಡ್ ದ ವ್ಯಾಲ್ಯೂ ಫಾರ್ ದಟ್ ಫ್ಯಾರಡೆ ಕಾನ್ಸ್ಟೆಂಟ್ ಅಂತಂದರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 96,500 ಕೂಲಾಮ್ಸ್ ಅಂತ ಹೇಳ್ತಾ ಇದ್ದೆ ನಿಮಗೆ. ಸೊ ನಿಮಗೆ ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ ನಾನು, ಇಫ್ ಐ ಪಾಸ್ 96,500 ಕೂಲಾಮ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ದಟ್ ಮೀನ್ಸ್ 1 ಫ್ಯಾರಡೆ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು ನಾನು ಒಂದು ಎಲೆಕ್ಟ್ರಾಯ್ಡ್ ಸಬ್ಸ್ಟೆನ್ಸ್ ಮುಖಾಂತರ ಪಾಸ್ ಮಾಡಿದ್ರೆ ಈಕ್ವಲೆಂಟ್ ಮಾಸ್ ಆಫ್ ದಟ್ ಸಬ್ಸ್ಟೆನ್ಸ್ ವಿಚ್ ವಿಲ್ ಬಿ ಡಿಪಾಸಿಟೆಡ್ ಅಂತ ಹೇಳ್ತಾ ಇದ್ನಲ್ಲ. ಸೊ ಇದು ಪಾಯಿಂಟಲ್ಲಿ ಎಫ್ ಅಂತಂದರೆ ಇದನ್ನು ಫ್ಯಾರಡೆ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ದ ವ್ಯಾಲ್ಯೂ ಆಫ್ ದ ಫ್ಯಾರಡೆ ಕಾನ್ಸ್ಟೆಂಟ್ ಇಟ್ ಈಸ್ ಈಕ್ವಲ್ ಟು 96,500 ಕೂಲಾಮ್ಸ್. ದೇರ್ಫೋರ್ ಏನಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್, ಎಫ್ ಅಂತಂದರೆ ಫ್ಯಾರಡೆ ಕಾನ್ಸ್ಟೆಂಟ್. ಸೊ ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಬಂತು ನೋಡಿ, ಇಲ್ಲಿ ಡಿನಾಮಿನೇಟರ್ನಲ್ಲಿ m ಟು ದ ಪವರ್ ಆಫ್ n ಪ್ಲಸ್ ಅಂತ ತೋರಿಸಿದ್ವಿ. ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಕಾನ್ಸಂಟ್ರೇಷನ್ ಆಫ್ ದ ಅಯಾನ್ಸ್. ಸೊ ಕಾನ್ಸಂಟ್ರೇಷನ್ ಆಫ್ ಅಯಾನ್ ಅಂತಂದ್ರೇನು? 1 ಮೋಲಾರ್, 0.1 ಮೋಲಾರ್, ಈ ಥರ ಅಲ್ಲಿ ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟ್ ಎಷ್ಟು ತೊಗೊಂಡಿರ್ತೀನಿ ಅದನ್ನು ನಾವು ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಅಂತ ತೊಗೊಳ್ತೀನಿ. ಆ್ಯಂಡ್ ಸಿಮಿಲರ್ಲಿ ಈಕ್ವೇಷನಲ್ಲಿ ನ್ಯೂಮರೇಟರ್ನಲ್ಲಿ ತೊಗೊಂಡ್ರೆ ನ್ಯೂಮರೇಟರ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ಎಮ್ ಅಂತ ತೊಗೊಂಡಿದ್ದಾನೆ. ಅದನ್ನು ಇಂಡಿಕೇಟ್ ಮಾಡಿಲ್ಲ ನಾನಿಲ್ಲಿ. ಯಾಕೆ ಇಂಡಿಕೇಟ್ ಮಾಡಿಲ್ಲ ಅಂತಲೇ, ಇಫ್ ಐ ಟೇಕ್ ಆಫ್ಟರ್ ದ ರಿಡಕ್ಷನ್ ಆಫ್ ದಟ್ ಸ್ಪೀಸೀಸ್, ನನಗೆ ಅಲ್ಲಿ ಮೆಟಾಲಿಕ್ ಫಾರ್ಮಲ್ಲಿ ಅಥವಾ ಮೆಟಾಲಿಕ್ ಸ್ಟೇಟಲ್ಲಿ ಏನು ಬರುತ್ತೆ ಅದು ಆಟಾಮಿಕ್ ಸ್ಟೇಟಲ್ಲಿ ಬಂದಾಗ ದ ಕಾನ್ಸಂಟ್ರೇಷನ್ ಆಫ್ ದಿಸ್ ಮೆಟಲ್ ವಿಚ್ ಈಸ್ ಟ್ರೀಟೆಡ್ ಆ್ಯಸ್ ಯೂನಿಟಿ ಅಂತ ತಗೊಳ್ತೀನಿ. ಡಿನಾಮಿನೇಟರ್ನಲ್ಲಿ ದ ಕಾನ್ಸಂಟ್ರೇಷನ್ ಆಫ್ the substance or the concentration of the reduced state, it is always taken as unity. Therefore ಇಲ್ಲಿ ನ್ಯೂಮರೇಟರ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ n ಏನು ಬರುತ್ತೆ ಅದನ್ನು 1 ಅಂತ ತಗೊಂಡ್ರೆ, ನೆಕ್ಸ್ಟ್ ಈಕ್ವೇಷನಲ್ಲಿ ಈ ಕಾನ್ಸಂಟ್ರೇಷನ್ ಆಫ್ m ಬದಲಿಗೆ ನಾನು ಇದನ್ನು 1 ಅಂತ ಬರ್ಕೊಬೋದು. ಜಸ್ಟ್ 1 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ mn ಪ್ಲಸ್ ಅಂತ ತೊಗೊಬೋದು. therefore that equation, ನೆಕ್ಸ್ಟ್ ಈಕ್ವೇಷನ್ ಏನಿದೆ ದಟ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಇನ್ ಎನ್ ಅನದರ್ ಫಾರ್ಮ್ ಅಂತ ಹೇಳ್ತಾನೆ. ಸೊ ಅದನ್ನು ಮತ್ತೆ ಬರೋದು ತೋರಿಸ್ತೀನಿ ಇದನ್ನು. ಸೊ ಆ್ಯಂಡ್ ದಿಸ್ ಈಕ್ವೇಷನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ನರ್ಸ್ಟ್ ಈಕ್ವೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಇಸ್ ದ ಯೂಸ್ ಆಫ್ ದಿಸ್ ನರ್ಸ್ಟ್ ಈಕ್ವೇಷನ್ ಅಂತಂದರೆ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಫೈಂಡ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಎಲೆಕ್ಟ್ರೋಡ್. ಯಾವುದೇ ಒಂದು ಎಲೆಕ್ಟ್ರೋಡ್ಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಇಟ್ ಈಸ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬೈ ಯೂಸಿಂಗ್ ದ ವ್ಯಾಲ್ಯೂಸ್ ಆಫ್ E naught ವ್ಯಾಲ್ಯೂ, R ವ್ಯಾಲ್ಯೂ, T ವ್ಯಾಲ್ಯೂ, N ವ್ಯಾಲ್ಯೂ, F ವ್ಯಾಲ್ಯೂ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ Mn ಪ್ಲಸ್. ಸೊ ಈ ಪ್ರತಿಯೊಂದು ಟರ್ಮ್ಸ್ ಏನೇನು ಇಂಡಿಕೇಟ್ ಮಾಡುತ್ತೆ ಅಂತ ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಈಕ್ವೇಷನ್ ಇಟ್ ಈಸ್ ನೋನ್ ಆ್ಯಸ್ ನರ್ಸ್ಟ್ ಈಕ್ವೇಷನ್ ಅಂತ ಕರಿತೀವಿ ಕಣಪ್ಪ. ಅರ್ಥ ಆಗಿದೆಯಲ್ಲ ನಿಮಗೆ ಇದು? ಸೊ ನೆಕ್ಸ್ಟು ಈ ನರ್ಸ್ಟ್ ಈಕ್ವೇಷನ್ನ ಬೇರೆ ಬೇರೆ ಫಾರ್ಮಲ್ಲಿ ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನೊಂದೆರಡು ಫಾರ್ಮಲ್ಲಿ ನರ್ಸ್ಟ್ ಈಕ್ವೇಷನ್ ಬರುತ್ತೆ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ಈ ಪ್ರಾಬ್ಲಮ್ಸ್ ಏನು ಬರುತ್ತೆ ಅಂತ ನಿಮಗೆ ಮುಂದೆ ನಾನು ಹೇಳ್ಕೊಡ್ತೀನಿ. ಸೊ ಇದಿಷ್ಟು ನರ್ಸ್ಟ್ ಈಕ್ವೇಷನ್ ಆಯಿತು. 1 ಫಾರ್ಮ್ ಆಫ್ ನರ್ಸ್ಟ್ ಈಕ್ವೇಷನ್ ಅಂತ ತೊಗೊಂಡಿದ್ದೀನಿ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನಾನು ಇನ್ನೊಂದು ರೀತಿ ತೋರಿಸ್ತೀನಿ ನೋಡಿ. ದ ಸೇಮ್ ಈಕ್ವೇಷನ್ ಏನಿದೆ ಅದು ನಿಮಗೆ ಅಲ್ಲಿ ಕಾಣಿಸ್ತಾ ಇಲ್ಲ, ಸಣ್ಣ ಸಣ್ಣ ಆಗ್ಬಿಟ್ಟಿದೆ. So the same Nernst equation which can also be written like this. So left side nalli idistu same barutte, log of 1 divided by the concentration of Mn plus. ಇದನ್ನು ನೀವು ನೋಟ್ಸಲ್ಲಿ ನೋಡ್ಕೊಳ್ಳಿ, ನೀಟಾಗಿ ಅರ್ಥ ಆಗುತ್ತೆ. therefore ಅಲ್ಲಿ ನ್ಯೂಮರೇಟರ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ಎಮ್ ಏನಿತ್ತು ಅದನ್ನು ಯೂನಿಟಿ ಅಂತ ತೊಗೊಂಡು ಅದನ್ನು ನಾನು ಏನು ಮಾಡಿದೆ
ಅದನ್ನು ಜಸ್ಟ್ 1 ಅಂತ ಮೆನ್ಷನ್ ಮಾಡಿದ್ದೀನಿ, ಡಿವೈಡೆಡ್ ಬೈ ದ ಕಾನ್ಸಂಟ್ರೇಷನ್ ಆಫ್ Mn ಪ್ಲಸ್. ಅರ್ಥ ಆಯ್ತಲ್ಲ? therefore the Nernst equation which can also be written in this way. Therefore the electrode potential of any electrode which can be determined by using this Nernst equation. This is one of the simple equation with which we can able to calculate the electrode potential of any electrode, provided we should know the values of all the other things like E naught value, R value, F value, N value, T value and concentration of ions ಗೊತ್ತಿರಬೇಕು. ಇದಿಷ್ಟು ಗೊತ್ತಿದ್ರೆ ನಾನು electrode potential of any electrode ನಾನು easily I can able to calculate. And that is all about the Nernst equation ಅಂತ ಹೇಳ್ತೀವಿ. And in the same case, if we take this Nernst equation to the another level, the same Nernst equation which can be written. ಆ Nernst equation ಅಲ್ಲಿ ಏನಿದೆ, ಅಲ್ಲೊಂದು E naught of cell ಅಂತ ತೊಗೊಂಡಿದ್ದೆ, ಅಥವಾ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಸೆಲ್ಗೆ ತೊಗೊಂಡಾಗ, ಒಂದು ಗ್ಯಾಲ್ವಾನಿಕ್ ಸೆಲ್ನಲ್ಲಿ ತೊಗೊಂಡಾಗ, ಸಿಂಗಲ್ ಎಲೆಕ್ಟ್ರೋಡ್ ತೊಗೊಂಡಾಗ ಅದೇನಾಗುತ್ತೆ, ಅದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ತೊಗೊಳ್ತೀವಿ. ಅದೇ ಒಂದು ಗ್ಯಾಲ್ವಾನಿಕ್ ಸೆಲ್ಗೆ ನಾವು ಪೊಟೆನ್ಷಿಯಲ್ ಅಂತ ತೊಗೊಂಡಾಗ ಅದನ್ನು ನಾವು ಸೆಲ್ ಪೊಟೆನ್ಷಿಯಲ್ ಅಂತ ತೊಗೊಳ್ತೀವಿ. ಈಗ ಸೆಲ್ ಪೊಟೆನ್ಷಿಯಲ್ ಅಂತ ತೊಗೊಂಡಾಗ ಅದನ್ನು ಈ ಸೆಲ್ ಅಂತ ಹೇಳ್ತೀವಿ, ಅಥವಾ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಅಂತ ತೊಗೊಂಡಾಗ ಈ ನಾಟ್ ಸೆಲ್ ಅಂತ ಹೇಳ್ತೀವಿ. ಆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಅಥವಾ ಸೆಲ್ ಪೊಟೆನ್ಷಿಯಲ್ ಏನಿದೆ, ಆ ಸೆಲ್ ಪೊಟೆನ್ಷಿಯಲ್ನ ನಾವು ಇನ್ನೊಂದು ವ್ಯಾಲ್ಯೂ ಜೊತೆಗೆ ಒಂದು ರಿಲೇಷನ್ಶಿಪ್ಪನ್ನು ತೊಗೊಳ್ತೀವಿ. ಸಪೋಸ್ ನಮ್ಗೆ ಗೊತ್ತಿದೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂತ ಫಸ್ಟ್ ಇಯರ್ನಲ್ಲಿ ನಾವು ಸ್ಟಡಿ ಮಾಡ್ತಾಯಿದ್ವಿ. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂತಂದರೆ ಸೊ ಕೆ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕೆ ಅಂತ ತೊಗೊಳ್ತಾ ಇದ್ವಿ ಸಪೋಸ್, ಅಥವಾ ಕೆ ಸಿ ಅಂತ ತೊಗೊಳ್ತಾ ಇದ್ವಿ. ಸೊ ಈಗ ಆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಜೊತೆಗೆ ಈ ಸೆಲ್ ಪೊಟೆನ್ಷಿಯಲ್ನ ನಾವು ರಿಲೇಷನ್ಶಿಪ್ಪಲ್ಲಿ ತೊಗೊಂಡ್ರೆ, ಸೊ ಯಾವ ರೀತಿ ತೊಗೊಬೋದು ನಾವು ರಿಲೇಷನ್ಶಿಪ್ಪು ಅನ್ನೋದನ್ನು ಒಂದು ಈಕ್ವೇಷನ್ನ ತೊಗೊಂಡು ನಾವಿಲ್ಲಿ ಅದನ್ನು ಈ ಸೆಲ್ ಪೊಟೆನ್ಷಿಯಲು ಮತ್ತು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ಗೂ ಒಂದು ರಿಲೇಷನ್ಶಿಪ್ಪನ್ನು ತೊಗೊಂಡು ಸೊ ಅಲ್ಲಿ ಇನ್ನೊಂದು ಈಕ್ವೇಷನ್ನ ಕೊಡ್ತೇವೆ. ದಟ್ ಈಸ್ ದ ಅನದರ್ ಫಾರ್ಮ್ ಆಫ್ ನರ್ಸ್ಟ್ ಈಕ್ವೇಷನ್ನ ನಾವಿಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಸೊ therefore the next bit of the topic, relationship present between the cell potential E cell and the equilibrium constant Kc. ಸೊ ಇದನ್ನು ರಿಲೇಷನ್ಶಿಪ್ ತಗೊಳ್ಳೋದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಸೊ ಲೆಟ್ ಮಿ ಕನ್ಸಿಡರ್ ಒಂದು ಸಿಂಪಲ್ ಈಕ್ವೇಷನ್. ಸಿಂಪಲ್ ಏನು, ಅದನ್ನು ನಾವೊಂದು ರಿವರ್ಸಿಬಲ್ ಈಕ್ವೇಷನ್ ಅಂತ ತೊಗೊಂಡು ನಿಮಗೆ ಕಂಪ್ಲೀಟ್ ಆಗಿದ್ದನ್ನು ತೋರಿಸಿದ್ದೀನಿ. ಇಲ್ಲಿ ರಿವರ್ಸಿಬಲ್ ಈಕ್ವೇಷನ್ ತೊಗೊಂಡೆ ಫಾರ್ ಎ ರಿಯಾಕ್ಷನ್. ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ, A moles of A reacts with B moles of B and ರಿವರ್ಸಿಬಲ್ ತೋರಿಸ್ತಾ ಇದ್ದೀನಿ. ಅದು ಅಂದರೆ ಎರಡೂ ಡೈರೆಕ್ಷನಲ್ಲಿ ಆಗುತ್ತೆ ರಿಯಾಕ್ಷನ್ನು. ಟು ಗಿವ್ C moles of C ಪ್ಲಸ್ D moles of D. ಗೊತ್ತಾಗ್ತಿದೆಯಲ್ವಾ? ಈ ರಿವರ್ಸಿಬಲ್ ಈಕ್ವೇಷನ್ಗೆ ನಾವು ಏನಾದರೂ ಇವಾಗ ನರ್ಸ್ಟ್ ಈಕ್ವೇಷನ್ನ ಬರ್ಕೊಂಡ್ರೆ, if we can write the Nernst equation for the same reversible reaction, that is for A moles of A reacts with B moles of B to give C moles of C and D moles of D. ಆವಾಗ ಈಕ್ವೇಷನ್ ಏನಾಗುತ್ತೆ ಅಂತಂದರೆ, ದ ಈಕ್ವೇಷನ್ ಇಲ್ಲಿ ತೋರಿಸಿ ನೋಡಿ. ಫಾರ್ ದಟ್ ಈಕ್ವೇಷನ್ ಈ ಸೆಲ್, ಇಲ್ಲಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ತೊಗೊಂಡಿಲ್ಲ ನಾನು, ಇಲ್ಲಿ ನಾನು ಸೆಲ್ ಪೊಟೆನ್ಷಿಯಲ್ನ ನಾನು ತೊಗೊಂಡಿದ್ದೀನಿ. ದ ಸೆಲ್ ಪೊಟೆನ್ಷಿಯಲ್ ಈ ಸೆಲ್ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಸೇಮ್ ಬರುತ್ತೆ. ಇಟ್ ಈಸ್ ಈಕ್ವಲ್ ಟು ದ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಆಫ್ ದ ಸೇಮ್ ಸೆಲ್, ದಟ್ ಈಸ್ E naught ಆಫ್ ಸೆಲ್, ದಟ್ ಮೈನಸ್ R into T divided by N into F, that into log of ಅಲ್ಲಿ ನೋಡಿ, ಫಸ್ಟು ಎಲೆಕ್ಟ್ರೋಡ್ ತೊಗೊಂಡಾಗ ನ್ಯೂಮರೇಟರ್ನಲ್ಲಿ ರೈಟ್ ಸೈಡ್ನಲ್ಲಿ ಮೆಟಲ್ ಬಂತು, ಅಟಾಮಿಕ್ ಸ್ಟೇಟಲ್ಲಿ ಝೀರೋ ಆಕ್ಸಿಡೇಷನ್ ಸ್ಟೇಟಲ್ಲಿ ಬಂತು, ಅದನ್ನು ನ್ಯೂಮರೇಟರ್ನಲ್ಲಿ ತೊಗೊಂಡಿದ್ದೆ. ದಟ್ ಈಸ್ ದ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಅಥವಾ ಕಾನ್ಸಂಟ್ರೇಷನ್ ಆಫ್ ದ ರೆಡ್ಯೂಸ್ಡ್ ಸ್ಪೀಸೀಸ್ ಡಿವೈಡೆಡ್ ಬೈ ದ ಕಾನ್ಸಂಟ್ರೇಷನ್ ಆಫ್ ದ ಆಕ್ಸಿಡೈಸ್ಡ್ ಸ್ಪೀಸೀಸ್ ಅಥವಾ ರಿಯಾಕ್ಟೆಂಟ್ ಅಂತ ತಗೊಳ್ತಾ ಇದ್ದೆ ಅಲ್ಲಿ. ಸೊ ಇಲ್ಲೂ ಅದೇ ಥರ ನಾವು, ಸೊ ಲಾಗ್ ಆಫ್ ರೈಟ್ ಸೈಡ್ನಲ್ಲಿ ಫಸ್ಟು ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ನ್ಯೂಮರೇಟರ್ನಲ್ಲಿ ಹೆಂಗೆ ತೊಗೊಳ್ತಾ ಇದ್ದೀನಿ, ಅದರ ಕಾನ್ಸಂಟ್ರೇಷನ್ ಆಫ್ C ಟು ದ ಪವರ್ C. ನಿಮಗೆ ಫಸ್ಟ್ ಏನೆಲ್ಲ ಇದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅಲ್ಲಿ ರಿಯಾಕ್ಷನ್ ಕೋಎಫಿಷಿಯೆಂಟ್ಸ್ ಬಂದಾಗ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ, ಅಥವಾ ಲಾ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮನ್ನು ಅಪ್ಲೈ ಮಾಡಿದಾಗ
ಅಲ್ಲಿ ನಾವು ಕಾನ್ಸಂಟ್ರೇಷನ್ ಟು ದ ಪವರ್ ಆಫ್ ಕೋಎಫಿಷಿಯೆಂಟ್ಸ್ ಅಂತ ತಗೊಳ್ತೀವಿ. ಅದರ ಪ್ರಕಾರ ಸೊ ನ್ಯೂಮರೇಟರ್ನಲ್ಲಿ ನೋಡಿ ಲಾಗ್ ಆಫ್ ಸಿ ಟು ದ ಪವರ್ ಆಫ್ ಸಿ ಇಂಟು ಡಿ ಟು ದ ಪವರ್ ಆಫ್ ಡಿ ಡಿವೈಡೆಡ್ ಬೈ the product of the molar concentration of the reactants divided by concentration of A to the power of A into concentration of B to the power of B. So therefore this equation which is taken as ಏನಂತ ತಗೊಂಡಿದ್ದನ್ನು Nernst equation for the above said equation. ಈ ಒಂದು ರಿವರ್ಸಿಬಲ್ ಇಕ್ವೇಷನ್ಗೆ ರಿವರ್ಸಿಬಲ್ ರಿಯಾಕ್ಷನ್ಗೆ ನಾನು Nernst equation ಅಪ್ಲೈ ಮಾಡಿಕೊಂಡ್ರೆ ಆ Nernst equation ಹೇಗಾಗುತ್ತೆ E cell it is equal to E naught of cell minus R into T divided by N into F that into log of C to the power of C into D to the power of T divided by A to the power of A into concentration of B to the power of B. ಆಯ್ತಲ್ಲ. ಸೊ ಇದು ಈಕ್ವೇಷನ್ ಆಯಿತು. ಬಟ್ ವಿ ನೋ ದಟ್ ಅಟ್ ದ ಈಕ್ವಿಲಿಬ್ರಿಯಮ್ ಕಂಡೀಷನ್, ಈಗ ನಾನು ಈಕ್ವಿಲಿಬ್ರಿಯಮ್ ಕಂಡೀಷನ್ ಅಂತ ತೊಗೊಂಡಿದ್ದೀನಿ. ಅಟ್ ದ ಈಕ್ವಿಲಿಬ್ರಿಯಮ್ ಕಂಡೀಷನ್ ಅಂತ ತಗೊಂಡಾಗ ಸೊ ನಮಗೆ ನೋಡಿ ಯಾವುದೇ ರಿಯಾಕ್ಷನ್ನ ನಾವು ಅಟ್ ಇಟ್ಸ್ ಈಕ್ವಿಲಿಬ್ರಿಯಮ್ ಕಂಡೀಷನ್ ತಗೊಂಡಾಗ ಅದಕ್ಕೊಂದು ಎಕ್ಸ್ಪ್ರೆಷನ್ನ ತೊಗೊಳ್ತೀನಿ. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕೆ ಸಿ ಅಂತ ತೊಗೊಂಡ್ರೆ ಇಟ್ ಈಸ್ ಈಕ್ವಲ್ ಟು ನೋಡಿ ಇದು ರಿಯಾಕ್ಷನು. ಇದಕ್ಕೆ ಈಕ್ವಿಲಿಬ್ರಿಯಮ್ ಕಂಡೀಷನ್ನ ತೊಗೊಂಡ್ರೆ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕೆ ಸಿ ಇಟ್ ಈಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಸಿ ಟು ದ ಪವರ್ ಆಫ್ ಸಿ ಇಂಟು ಕಾನ್ಸಂಟ್ರೇಷನ್ ಆಫ್ ಡಿ ಟು ದ ಪವರ್ ಆಫ್ ಡಿ divided by concentration of A to the power of A into concentration of B to the power of B. ಅಂದರೆ ಇಲ್ಲಿ ರೈಟ್ ಸೈಡ್ನಲ್ಲಿ ಇಲ್ಲಿ ಈ ಟರ್ಮ್ ಇದೆಯಲ್ಲ, ರೇಷಿಯೋ ಇದೆಯಲ್ಲ, C to the power of C into D to the power of D divided by A to the power of A into B to the power of B ಏನಿದೆ, it is equal to Kc. ಯಾವಾಗ ಅಟ್ ಇಟ್ಸ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್, ಈಕ್ವಿಲಿಬ್ರಿಯಮ್ ಕಂಡೀಷನ್ ಅಟೈನ್ ಆದಾಗ ದ ರೇಷಿಯೋ ಆಫ್ ದೀಸ್ ಟು ನ್ಯೂಮರೇಟರು ಮತ್ತು ಡಿನಾಮಿನೇಟರ್ದು ರೇಷಿಯೋ ಎರಡೂ ವ್ಯಾಲ್ಯೂನ ತೊಗೊಂಡ್ರೆ ಅದೇನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. ಅದನ್ನು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂತ ತೊಗೊಳ್ತೀವಿ. ದೇರ್ಫೋರ್ ಈ ಟರ್ಮ್ನ ನಾವು ಕೆ ಸಿ ಅಂತ ತೊಗೊಳ್ತೀನಿ, ಅಲ್ಲಿ ಇಂಡಿಕೇಟ್ ಮಾಡಿದೆ ನೋಡಿ ಇಲ್ಲಿ. ಆ್ಯಂಡ್ ಅಟ್ ದಟ್ ಕಂಡೀಷನ್ ಏನಾಯ್ತು ನೋಡಿ, ಸೊ ಇವಾಗ ಅಲ್ಲಿ ಕೆ ಸಿ ಅಂತ ತಗೊಂಡಾಗ ಸೊ ಇಲ್ಲಿ ಈ ಈಕ್ವೇಷನಲ್ಲಿ ನಾನು ಈ ಸೆಲ್ ಇಟ್ ಈಸ್ ಈಕ್ವಲ್ ಟು ಎ ನಾಟ್ ಆಫ್ ಸೆಲ್ ಮೈನಸ್ ಆರ್ ಟಿ ಡಿವೈಡೆಡ್ ಬೈ ಎನ್ ಇಂಟು ಎಫ್ ದಟ್ ಇಂಟು ಲಾಗ್ ಆಫ್ ಸಿ ಟು ಪವರ್ ಆಫ್ ಸಿ ಡಿವೈಡೆಡ್ ಬೈ ಇಂಟು ಡಿ ಪವರ್ ಡಿ ಡಿವೈಡೆಡ್ ಬೈ ಎ ಪವರ್ ಎ ಇಂಟು ಎ ಪವರ್ ಬಿ. ನಾನು ಹೇಳಿದೆ ಇಲ್ಲಿ ತೋರಿಸಿದ್ದೆ ನಿಮಗೆ. ದೇರ್ಫೋರ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಸೆಲ್ ಇಟ್ ಈಸ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್ ದಟ್ ಮೈನಸ್ ಆರ್ ಟಿ ಡಿವೈಡೆಡ್ ಬೈ ಎನ್ ಎಫ್ ಇಂಟು ಲಾಗ್ ಆಫ್ ಕೆ ಸಿ ಅಂತ ತಗೊಂಡೆ. ಕೆ ಸಿ ಯಾಕೆ ತೊಗೊಂಡಿದ್ದು, ಅಟ್ ಈಕ್ವಿಲಿಬ್ರಿಯಮ್ ಕಂಡೀಷನ್, ಅಟ್ ದ ಈಕ್ವಿಲಿಬ್ರಿಯಮ್ ಸ್ಟೇಟ್ ದ ರೇಷಿಯೋ ಆಫ್ ದ ಪ್ರಾಡಕ್ಟ್ಸ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್ ಆಫ್ ದ ಪ್ರಾಡಕ್ಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ಸ್ ಆಫ್ ದ ರಿಯಾಕ್ಟೆಂಟ್ ಇಟ್ ವಿಲ್ ಬಿಕಮ್ ಎ ಕಾನ್ಸ್ಟೆಂಟ್. ಅದನ್ನು ಕೆ ಸಿ ಅಂತ ತೊಗೊಂಡೆ. ದೇರ್ಫೋರ್ ದಟ್ ನರ್ಸ್ಟ್ ಈಕ್ವೇಷನ್ ಏನಿತ್ತು ಅಟ್ ದ ಈಕ್ವಿಲಿಬ್ರಿಯಮ್ ಕಂಡೀಷನಲ್ಲಿ ಈ ಈಕ್ವೇಷನ್ ಹಿಂಗಾಯಿತು. ನೆಕ್ಸ್ಟು ಫರ್ದರ್ ಮುಂದೆ ಹೋಗ್ತಾ ನೋಡಿ, ಸಪೋಸ್ ಅಟ್ ದ ಈಕ್ವಿಲಿಬ್ರಿಯಮ್ ಕಂಡೀಷನ್ ಅಂತ ತೊಗೊಂಡು, ಈಕ್ವಿಲಿಬ್ರಿಯಮ್ ಕಂಡೀಷನ್ ಅಂತಂದರೆ ಅಟ್ ದಟ್ ಈಕ್ವಿಲಿಬ್ರಿಯಮ್ ಕಂಡೀಷನಲ್ಲಿ ನೋ ಕರೆಂಟ್ ಈಸ್ ಡ್ರಾನ್ ಥ್ರೂ ದ ಸರ್ಕ್ಯೂಟ್. ಆ ಗ್ಯಾಲ್ವಾನಿಕ್ ಸೆಲ್ ಮುಖಾಂತರ ಯಾವುದೇ ಕರೆಂಟು ಪಾಸ್ ಆಗೋದಿಲ್ಲ. ಅಂದರೆ ಎಲ್ಲಿ ನಾವು ಈಕ್ವಿಲಿಬ್ರಿಯಮ್ ಕಂಡೀಷನ್ ರೀಚ್ ಆಯಿತು ಅಂತ ಹೇಳ್ತೀವಿ, ಆ ಈಕ್ವಿಲಿಬ್ರಿಯಮ್ ಕಂಡೀಷನ್ ರೀಚ್ ಆದಾಗ ನಾವು ಹೇಳ್ತೀವಿ ದ ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ರೇಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್. ಆ್ಯಂಡ್ ಇನ್ ಸಚ್ ಎ ವೇ ದಟ್ ನಾವು ಅಸ್ಯೂಮ್ ಮಾಡ್ಕೋಬೋದು ಅಲ್ಲಿ ಏನೂ ರಿಯಾಕ್ಷನ್ ಆಗ್ತಾಯಿಲ್ಲ ಅಂತ, ಸುಮ್ಮನೆ ಒಂದು ಅಸಂಪ್ಷನ್ ಮಾಡ್ಕೊಬೋದು. ಅಲ್ಲಿ ಗ್ಯಾಲ್ವಾನಿಕ್ ಸೆಲ್ ಒಳಗಡೆ ನಮಗೆ ಅಲ್ಲಿ ಈಕ್ವಿಲಿಬ್ರಿಯಮ್ ಕಂಡೀಷನ್ ಅಥವಾ ಈಕ್ವಿಲಿಬ್ರಿಯಮ್ ಸ್ಟೇಟು ರೀಚ್ ಆಯಿತು ಅಂತಂದರೆ ಅಲ್ಲಿ ಥ್ರೂ ದ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಮುಖಾಂತರ ಯಾವುದೇ ಕರೆಂಟು ಪಾಸ್ ಆಗೋದಿಲ್ಲ. ಯಾವುದೇ ಕರೆಂಟು ಪಾಸ್ ಆಗಲಿಲ್ಲ ಅಂತಂದರೆ ಅಲ್ಲಿ ಸೆಲ್ ಪೊಟೆನ್ಷಿಯಲ್ ಬರೋದಿಲ್ಲ, ಅಥವಾ ಈ ಸೆಲ್ ಅಂತ ಹೇಳ್ತೀವಲ್ಲ ದ ಸೆಲ್ ಪೊಟೆನ್ಷಿಯಲ್ ಇಟ್ ಈಸ್ ಈಕ್ವಲ್ ಟು ಝೀರೋ ಅಂತ ಹೇಳ್ತೀವಿ. ಸೊ ಯಾವಾಗ ಈಕ್ವಿಲಿಬ್ರಿಯಮ್ ಸ್ಟೇಟ್ ರೀಚ್ ಆಯಿತು ಗ್ಯಾಲ್ವಾನಿಕ್ ಸೆಲ್ನಲ್ಲಿ ಅಂತಂದರೆ ಆ ಕಂಡೀಷನಲ್ಲಿ ಗ್ಯಾಲ್ವಾನಿಕ್ ಸೆಲ್ಲು ಫಂಕ್ಷನ್ ಮಾಡ್ತಾಯಿಲ್ಲ ಅಥವಾ ವರ್ಕ್ ಮಾಡ್ತಾಯಿಲ್ಲ ಅಂತ ಅರ್ಥ. ಯಾಕೆ ವರ್ಕ್ ಮಾಡ್ತಾಯಿಲ್ಲ ಅಂತಂದರೆ ಅಲ್ಲಿ ಒಳಗಡೆ ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇಲ್ಲ. ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇಲ್ಲ ಅಂತಂದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾಯಿಲ್ಲ.
ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇಲ್ಲ ಅಂತಂದರೆ ಅಲ್ಲಿ ಸೆಲ್ ಪೊಟೆನ್ಷಿಯಲ್ ಇಲ್ಲ. ದೇರ್ಫೋರ್ ಅಟ್ ದ ಈಕ್ವಿಲಿಬ್ರಿಯಂ ಕಂಡೀಷನಲ್ಲಿ ಈ ಪಾಯಿಂಟನ್ನು ಹೇಳ್ತಾನೆ ಇಲ್ಲಿ, ಈ ಸೆಲ್ ಇಟ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ತಾನೆ. ಸ್ವಲ್ಪ ಬ್ಲರ್ರಾಗಿ ಕಾಣುತ್ತೆ, ಒಂಚೂರು ಗಮನ ಇಟ್ಟು ನೋಡಿ, ನಿಮ್ಗೆ ಕ್ಲಿಯರಾಗಿ ಕಾಣುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ದೇರ್ಫೋರ್ ಗ್ಯಾಲ್ವಾನಿಕ್ ಸೆಲ್ನಲ್ಲಿ ಈಕ್ವಿಲಿಬ್ರಿಯಂ ಸ್ಟೇಟ್ ರೀಚ್ ಆದಾಗ ಈ ಸೆಲ್ ಇಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಈ ಸೆಲ್ ಇಟ್ ಈಸ್ ಈಕ್ವಲ್ ಟು 0 ಆದಾಗ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಅದನ್ನು ತೋರಿಸ್ತೀನಿ ಇಲ್ಲಿ. ಈ ಸೆಲ್ ಇಟ್ ಈಸ್ ಈಕ್ವಲ್ ಟು ಇದು 0 ಆಗುತ್ತೆ. ಇದು 0 ಆದಾಗ ನೋಡಿ, ಲೆಫ್ಟ್ ಸೈಡ್ನಲ್ಲಿ 0 ಆಯ್ತಲ್ಲ, ಇಟ್ ಈಸ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್ ಮೈನಸ್, ಅಂದರೆ ಅಟ್ ದ ಈಕ್ವಿಲಿಬ್ರಿಯಂ ಕಂಡೀಷನಲ್ಲಿ 0 ಇಟ್ ಈಸ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್ ದಟ್ ಮೈನಸ್ ಆರ್ ಟಿ ಡಿವೈಡೆಡ್ ಬೈ ಎನ್ ಇಂಟು ಎಫ್ ದಟ್ ಇಂಟು ಲಾಗ್ ಆಫ್ ಕೆ ಸಿ ಆಯ್ತಿದೆ. ಅಂದರೆ ಇಲ್ಲಿ ಈ ಸೆಲ್ ಇದೆಯಲ್ಲ, ಇದು 0 ಆಯಿತು ಯಾವಾಗ ಈಕ್ವಿಲಿಬ್ರಿಯಂ ಕಂಡೀಷನಲ್ಲಿ. ದೇರ್ಫೋರ್ ಈಕ್ವೇಷನ್ ಹೀಗೆ ಬಂತು. ಫರ್ದರ್ ಅದನ್ನು ನಾನು ರಿಅರೇಂಜ್ ಮಾಡ್ಕೊಳ್ತೀನಿ. ಹೇಗೆ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೋಡಿ, ಲಾಗ್ ಆಫ್ ಕೆ ಸಿ ಇತ್ತು, 0 ಇಟ್ ಈಸ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್ ಮೈನಸ್ ಆರ್ ಟಿ ಡಿವೈಡ್ ಬೈ ಎನ್ ಎಫ್ ಇಂಟು ಲಾಗ್ ಆಫ್ ಕೆ ಸಿ ಇತ್ತಲ್ಲ, ಇದಿಷ್ಟು ನೆಗೆಟಿವ್ ಟರ್ಮ್ ಇತ್ತಲ್ಲ, ಇದನ್ನು ಈ ಕಡೆ ಕಳಿಸ್ತೀನಿ, ಪಾಸಿಟಿವ್ ಆಗುತ್ತೆ. ದೇರ್ಫೋರ್ ಆ ಕಂಡೀಷನಲ್ಲಿ ಈಕ್ವೇಷನ್ ನೋಡಿ ಹೆಂಗಾಗುತ್ತೆ ಅಂತಂದರೆ, ಇ ನಾಟ್ ಆಫ್ ಸೆಲ್ ಇಟ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಇಂಟು ಟಿ ಡಿವೈಡೆಡ್ ಬೈ ಎನ್ ಇಂಟು ಎಫ್ ದಟ್ ಇಂಟು ಲಾಗ್ ಆಫ್ ಕೆ ಸಿ. ಗೊತ್ತಾಯ್ತಲ್ಲ? ದೇರ್ಫೋರ್ ಅಟ್ ದ ಈಕ್ವಿಲಿಬ್ರಿಯಂ ಕಂಡೀಷನಲ್ಲಿ ಈ ಸೆಲ್ ಇಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಈ ಸೆಲ್ ಇಟ್ ಈಸ್ ಈಕ್ವಲ್ ಟು 0 ಆದಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಕ್ವೇಷನ್ ಹೀಗಾಗುತ್ತೆ. ಅಂದರೆ ಈ ಈಕ್ವೇಷನು ಹೀಗಾಗುತ್ತೆ, ದಟ್ ಈಸ್ ಇ ನಾಟ್ ಆಫ್ ಸೆಲ್ ಇಟ್ ಈಸ್ ಈಕ್ವಲ್ ಟು ಆರ್ ಟಿ ಡಿವೈಡೆಡ್ ಬೈ ಎನ್ ಇಂಟು ಎಫ್ ದಟ್ ಇಂಟು ಲಾಗ್ ಆಫ್ ಕೆ ಸಿ ಆಗುತ್ತೆ. ಇಲ್ಲಿ ನಾವು ಏನು ಲಾಗರಿಥಮ್ ಟರ್ಮ್ ತೊಗೊಂಡಿದ್ದೀವಿ, ಆ ಲಾಗರಿಥಮ್ ಟರ್ಮ್ ಇವಾಗ ಲಾಗ್ ಟು ಬೇಸ್ ಇ ಫಾರ್ಮಲ್ಲಿದೆ. ಲಾಗ್ ಟು ಬೇಸ್ ಇ ಇರೋದನ್ನು ನಾವು ಲಾಗ್ ಟು ಬೇಸ್ 10 ಕನ್ವರ್ಷನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ವಾಟ್ ಎವರ್ ದಟ್ ಲಾಗ್ ಟರ್ಮ್ ಏನಿದೆ, ಲಾಗ್ ಟು ಬೇಸ್ ಎ ಏನಿದೆ, ಅದನ್ನು ನಾನು ಮಲ್ಟಿಪ್ಲೈ ಬೈ 2.303 ಮಾಡ್ಕೊಳ್ತೀನಿ. ಲಾಗ್ ಟು ಬೇಸ್ ಇನ ಲಾಗ್ ಟು ಬೇಸ್ 10 ಕನ್ವರ್ಷನ್ ಮಾಡಬೇಕು ಅಂತ ಏನು ಮಾಡ್ತೀವಿ, 2.303 ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. ದೇರ್ಫೋರ್ ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡಿದ್ದೀನಿ. ಇಲ್ಲಿ ಇನ್ ದ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲಾಗ್ ಟು ಬೇಸ್ ಇ ಇರೋದನ್ನು ಲಾಗ್ ಟು ಬೇಸ್ 10 ಕನ್ವರ್ಷನ್ ಮಾಡಿದ್ದೀನಿ. ನೋಡಿ, ಇದು ತೋರಿಸ್ತಾ ಇದೆ ಹೆಂಗೆ ಹೇಳ್ತಾ ಇದ್ದದು, ಇ ನಾಟ್ ಆಫ್ ಸೆಲ್ ಇಟ್ ಈಸ್ ಈಕ್ವಲ್ ಟು, ಲಾಸ್ಟ್ ಸ್ಟೆಪ್ಪಲ್ಲಿ ಜಸ್ಟ್ ಆರ್ ಟಿ ಇತ್ತು, ಇವಾಗ ಅದು 2.303 ಆಯಿತು, ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ ಎನ್ ಇಂಟು ಎಫ್ ದಟ್ ಇಂಟು ಲಾಗ್ ಆಫ್ ಕೆ ಸಿ. 2.303 ಯಾಕೆ ಬಂತು, ಅದು ಲಾಗ್ ಟು ಬೇಸ್ 10 ಕನ್ವರ್ಷನ್ ಮಾಡಿದ್ದೀನಿ. Therefore, this equation, which is the another form of Nernst equation. ಗೊತ್ತಾಯ್ತಲ್ಲ? ಈಗ ನೆಕ್ಸ್ಟು ಏನು ಮಾಡ್ತಾ ಇದ್ದೀನಿ, ಸಪೋಸ್ ಇಲ್ಲಿ ಆರ್ ವ್ಯಾಲ್ಯೂ, ಟಿ ವ್ಯಾಲ್ಯೂ, ಎನ್ ವ್ಯಾಲ್ಯೂ, ಎಫ್ ವ್ಯಾಲ್ಯೂ, ಇದಿಷ್ಟರಲ್ಲಿ ಈ 3 ವ್ಯಾಲ್ಯೂಸ್ ಏನಿದೆ, ಆರ್, ಟಿ ಆ್ಯಂಡ್ ಎಫ್ ಏನಿದೆ, ಆ 3 ವ್ಯಾಲ್ಯೂಸನ್ನು ನಾನು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ನ ತೊಗೊಳ್ತೀನಿ. ಸೊ ಇಲ್ಲಿ ಆರ್ ಇದೆ, ಟಿ ಇದೆ ಮತ್ತು ಎಫ್ ಇದೆ. ಈ 3 ವ್ಯಾಲ್ಯೂಸನ್ನು ನಾನು ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ತೊಗೊಬೋದು ಅಂತ ಹೇಳ್ತೀನಿ. ಅಂದರೆ ವಿ ನೋ ದ ವ್ಯಾಲ್ಯೂ ಆಫ್ ಆರ್, ಅದು ಕಾನ್ಸ್ಟೆಂಟ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಇನ್ ಕೇಸ್ ನಾನು ಟೆಂಪರೇಚರ್ನ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ತೊಗೊಂಡ್ರೆ, ಮತ್ತು ಇಲ್ಲಿ ಎಫ್ ಇದೆ, ಫ್ಯಾರಡೆ ಕಾನ್ಸ್ಟೆಂಟು, ಅದು ಕಾನ್ಸ್ಟೆಂಟ್ ವ್ಯಾಲ್ಯೂ ನಮಗೆ ಗೊತ್ತಿದೆ ಅದ್ರ ವ್ಯಾಲ್ಯೂ. ಇದು 3 ವ್ಯಾಲ್ಯೂಸನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಆವಾಗ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹೆಂಗೆ ಮಾಡ್ತೀನಿ, ಅಲ್ಲಿ ಈಕ್ವೇಷನಲ್ಲಿ ಆರ್ ಇದೆ, ಆರ್ ಜಾಗಕ್ಕೆ ನಾನು 8.314 ಜೌಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್ ಅಂತ ಬರ್ಕೊಳ್ತೀನಿ. ಟಿ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಟೆಂಪರೇಚರ್ 25 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತೀವಿ, ಅಥವಾ 25 ಡಿಗ್ರಿ ಸೆಂಟಿಗ್ರೇಡ್. 25 ಡಿಗ್ರಿ ಸೆಂಟಿಗ್ರೇಡ್ ಅಂತಂದರೆ 298 ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ತೊಗೊಂಡ್ರೆ 298 ಕೆಲ್ವಿನ್ ಅಂತ ತೊಗೊಳ್ತೀನಿ. ಫ್ಯಾರಡೆ ಅಂತಂದರೆ 96,500 ಕೂಲಾಮ್ಸ್. ನೋಡಿ, ಇದು 3 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿಗೆ ಈ ಈಕ್ವೇಷನ್ಗೆ,
ಆವಾಗ ಸೊ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 2.303 ದಟ್ ಇಂಟು 8.314 ಡಿವೈಡೆಡ್ ಬೈ ಎನ್ ಗೊತ್ತಿಲ್ಲ ನನಗೆ, ಅದನ್ನು ರಿಯಾಕ್ಷನ್ನ ನೋಡಿಕೊಂಡು ಅದನ್ನು ಹಾಕೊಬೇಕು. ದಟ್ ಈಸ್ ಡಿವೈಡೆಡ್ ಬೈ ದಟ್ ಇಂಟು ನೋಡಿ 2.303 ದಟ್ ಇಂಟು 8.314 ದಟ್ ಇಂಟು ಟಿ 298 ಕೆಲ್ವಿನ್ ಡಿವೈಡೆಡ್ ಬೈ ಎನ್ ಇದೆ ಗೊತ್ತಿಲ್ಲ ಇಂಟು ಎಫ್ ಇರೋದನ್ನ 96,500 ಕೂಲಾಮ್ಸ್ ಅಂತ ತಗೊಂಡೆ. ದಟ್ ಇಂಟು ಲಾಗ್ ಆಫ್ ಕೆ ಸಿ ಆಯಿತು. ಇದಿಷ್ಟನ್ನು ಹಾಕಿ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಫೈನಲಿ ನನಗೆ ಒಂದು ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ವಾಟ್ ಇಸ್ ದಟ್ ವ್ಯಾಲ್ಯೂ ಅಂತಂದರೆ ಇಟ್ ಈಸ್ ಈಕ್ವಲ್ ಟು, ಅದನ್ನು ನಾನು ತೋರಿಸ್ತೀನಿ. ತೋರಿಸಿದಾಗ ನಾವು ಅಟ್ ದಟ್ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ನಾಟ್ ಆಫ್ ಸೆಲ್ ಇಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂದರೆ ಇಟ್ ಈಸ್ ಈಕ್ವಲ್ ಟು 0.0591 ಡಿವೈಡೆಡ್ ಬೈ ಎನ್. ಇದು ಗೊತ್ತಿಲ್ಲ, ಇದೆಲ್ಲಿಂದ ಬರುತ್ತೆ ನನಗೆ, ಇಲ್ಲಿಂದ ಗೊತ್ತಾಗುತ್ತೆ, ಈ ಈಕ್ವೇಷನಿಂದ ಗೊತ್ತಾಗುತ್ತೆ. ದಟ್ ಇಂಟು ಲಾಗ್ ಆಫ್ ಕೆ ಸಿ. ಆ್ಯಂಡ್ ದಿಸ್ ಈಕ್ವೇಷನ್ ವಿಚ್ ಕ್ಯಾನ್ ಇಂಡಿಕೇಟ್ the relationship present between the E naught of cell, the standard cell potential na equilibrium constant value of that galvanic cell ಜೊತೆಗೆ ನಾನು ರಿಲೇಷನ್ಶಿಪ್ ಅನ್ನು ತಗೊಂಡ್ರೆ ನರ್ಸ್ಟ್ ಈಕ್ವೇಷನ್ ನನಗೆ ಇನ್ನೊಂದು ಫಾರ್ಮಲ್ಲಿ ಸಿಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ E naught of cell it is equal to 0.0591 divided by n that into log to base 10 of Kc. Therefore here from this equation ಇಂದ ಏನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದರೆ I can calculate the standard cell potential of a galvanic cell by using the value of Kc. That is, if I know the equilibrium constant value for that chemical reaction, and if I know the value of n and the number of electrons involved in the reaction, and easily I can calculate the standard cell potential of any galvanic cell, and it is the another form of Nernst equation ಅಂತ ನಿಮಗೆ ಹೇಳ್ತಾ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದೆ, ಕನ್ಫ್ಯೂಷನ್ ಇದೆ ಅಂತಂದರೆ ಸೊ ನಾನು ಮತ್ತೆ ನಿಮಗೆ ಕ್ಲಾರಿಫೈ ಮಾಡ್ತೀನಿ, ನೀವು ಕ್ವೆಶನ್ಸನ್ನು ಕೇಳ್ಬೋದು. ಇಷ್ಟನ್ನು ಹೇಳ್ತಾ ಸೊ ಇವತ್ತಿನ ಒಂದು ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್.